ಭೂಗಳ್ಳರಿಂದ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿಗೆ ಜೀವ ಬೆದರಿಕೆ ಇದೆಯಂತೆ. ಮಳವಳ್ಳಿ ಶಾಸಕರಿಗೆ ಹೊಗೆ ಹಾಕಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರಂತೆ. ಖುದ್ದು ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಈ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರಿ ಜಮೀನು ಕಬಳಿಕೆಯ ವಿರುದ್ಧ ಸಮರವನ್ನ ಸಾರಿತು ನರೇಂದ್ರ ಸ್ವಾಮಿ. ಶಾಸಕರ ಹೋರಾಟದ ಪರಿಣಾಮ ಸುಮಾರು 800 ಎಕರೆ ಭೂಮಿಯನ್ನ ವಾಪಸ್ ಪಡೆಯಲಾಗಿದೆ. ಭೂಮಿ ವಾಪಸ್ಸಾದಂತಹ ಹಿನ್ನೆಲೆಯಲ್ಲಿ ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ಬೆದರಿಕೆಯನ್ನ ಹಾಕಲಾಗ್ತಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೆಡಿಪಿ ಸಭೆಯಲ್ಲಿ ಈ ವಿಚಾರವನ್ನ ಖುದ್ದು ಶಾಸಕ ನರೇಂದ್ರ ಸ್ವಾಮಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಈ ಬಾರಿ ಬೇಕಾದ್ರೆ ನಾನು ಸುಮ್ಮನೆ ಬಿಡ್ತೀನಿ ಸೆಷನ್. ಮುಂದೊಂದು ಸಾರಿ ಎಲ್ಲ ವಿಚಾರ ನನ್ನ ಹತ್ರ ದಾಖಲಾಗ್ತದೆ. ಸುಮ್ಮನೆ ವಿನಾಕಾರಣ ನಮ್ಮ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ತೊಂದರೆ ಕೊಡಬೇಕಾಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ನಾನೇನು ಸುಮ್ಮನೆ ಕೂತಿಲ್ಲ. ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಪ್ರತಿಯೊಂದೂ ಮಾನಿಟರ್ ಮಾಡೋಂಥ ವಿಚಾರನ ಹೇಳ್ತಾ ಇದ್ದೀನಿ. ನೀವು ಒಂದು ಕಡೆಯಿಂದ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಕೆಲವರು ಈ ಅಕ್ರಮದಲ್ಲಿ ಭಾಗಿಯಾಗಿರೋರು, ಮತ್ತೆ ಸಬ್ ರಿಜಿಸ್ಟ್ರಾರ್ ಆಫೀಸು ಅಕ್ರಮದಲ್ಲಿ ಭಾಗಿಯಾಗಿರೋರು ಇವತ್ತಿಗೂ ಇದ್ದಾರೆ. ಈ ತಿಮಿಂಗ್ಲಗಳು ಹೆಂಗಿರ್ತಾರೆ, ನಮಗೆ ಸವಾಲಾಗ್ತಾರೆ, ಲೈಫ್ ಥ್ರೆಟ್ ಕೊಡ್ತಾರೆ ನಮ್ಗೆ. ಅದ್ಯಾವ್ದು ಹೊಸ ಭಾಷೆ ಕಲ್ತ್ಕೊಂಡ್ಬಿಟ್ಟವ್ರೆ. ಈಗ ಹೊಗೆ ಅದೇನು ಹೊಗೆ ಹಾಕ್ತಾರೋ ನನಗೆ ಗೊತ್ತಿಲ್ಲ. ಆಯ್ತು, ಡಿಸಿಯವರೇ ನೋಡ್ತಾರೆ. 4 ಎಕರೆ ಹೆಂಗ್ ಬತ್ತು ಅಂತ ನೋಡಿದ್ರೆ ಅದನ್ನ ಜಿನೇನ್ ಇದೆಯಾ ವಜಾ ಮಾಡ್ಬೇಕಾ ಅಂತ ನೋಡ್ಬೇಕು. ಬರ್ತಾ ಇಲ್ವಾ? ಯಾರು ಅಲ್ಲಿ ಶ್ರೀರಂಗಪಟ್ಟಣ ಬೇಕು ಅಂತ ಇದು ಮಾಡಿರ್ತಾರೆ. ನಾವು ಏನು ಮಾಡ್ತೀವಿ? ಆಯ್ತು, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಶಾಸಕರಿಗೆ ಜೀವ ಬೆದರಿಕೆ ಅಂದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಶಾಸಕರು ಈ ಜಮೀನು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದಂತಹ ಸಮರಕ್ಕೆ ಆಗಿರುವಂತಹ ಬೆದರಿಕೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ದಾರಾ? ತನಿಖೆ ಆಗ್ತಾ ಇದೆಯಾ? ಜಿಲ್ಲೆಯಲ್ಲಿ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ? ವಿದ್ಯಾಶ್ರೀ, ಈ ಕುರಿತು ಯಾವುದೇ ದೂರನ್ನ ಶಾಸಕರು ಕೊಟ್ಟಿಲ್ಲ. ಆದರೆ ಕಳೆದ 5 ವರ್ಷಗಳ ಹಿಂದೆ ಭೂಗಳ್ಳರು ಮಳವಳ್ಳಿ ತಾಲೂಕಿನ ಏನು ಸರ್ಕಾರಿ ಭೂಮಿ ಇತ್ತು, ಸುಮಾರು 2,500 ಎಕರೆಯಷ್ಟು ಜಮೀನನ್ನು ಅಕ್ರಮವಾಗಿ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಭೂಗಳ್ಳರು ಎಂಬ ಆರೋಪವನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಈ ಒಂದು ಕುರಿತು ವಿಧಾನಸಭೆಯಲ್ಲೂ ಕೂಡ ಮಾತನಾಡಿದರು. ಅದಾದ ಬಳಿಕ ಒಂದು ತನಿಖಾ ತಂಡವನ್ನು ರಚನೆ ಮಾಡಲಾಗುತ್ತೆ. ಅದರಲ್ಲಿ 800 ಎಕರೆಯಷ್ಟು ಅಕ್ರಮವಾಗಿ ಖಾತೆಯನ್ನು ಭೂಗಳ್ಳರು ಮಾಡಿಕೊಂಡಿದ್ದಾರೆ ಎಂಬುದು ಬಹಿರಂಗ ಆಗುತ್ತೆ. ಈ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ನಿನ್ನೆ ಕೆಡಿಪಿ ಸಭೆಯೂ ಕೂಡ ಇತ್ತು. ಉಸ್ತುವಾರಿ ಸಚಿವರಾದಂಥ ಚಂದ್ರಸ್ವಾಮಿ ಅವರ ನೇತೃತ್ವದಲ್ಲಿ ಆ ಒಂದು ಸಭೆಯೂ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಂದರೆ ನಾನು ಈಗಾಗಲೇ ಹಿಂದೆನೇ ಕೂಡ ಒಂದು ಆರೋಪ ಮಾಡಿದ್ದೇನೆ, ಎಲ್ಲ ದಾಖಲಾತಿಯನ್ನು ಪಡ್ಕೊಂಡು ಅಕ್ರಮವಾಗಿ ಸುಮಾರು 2,500 ಎಕರೆಯಷ್ಟು ಭೂಮಿಯನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಭೂಗಳ್ಳರು ಎಂಬ ಆರೋಪವನ್ನು ಮಾಡಿದ್ದೇನೆ. ಅದರಲ್ಲಿ 800 ಎಕರೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಕೇವಲ 800 ಎಕರೆ ಅಲ್ಲ, ಅದನ್ನು ಸರಿಯಾಗಿ ತನಿಖೆಯನ್ನು ಮಾಡಿ ಮತ್ತೊಂದಷ್ಟು ಒಂದು ಮಾಹಿತಿಗಳು ಕೂಡ ಬಹಿರಂಗವಾಗುತ್ತೆ. ಸಾವಿರಾರು ಎಕರೆಯೂ ಕೂಡ ಒತ್ತುವರಿ ಆಗಿದೆ ಎಂಬ ನಿಟ್ಟಿನಲ್ಲಿ ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ ಭೂಗಳ್ಳರಿಂದ ಅವರಿಗೆ ಜೀವ ಬೆದರಿಕೆಯನ್ನು ಹಾಕಿರುವಂಥ ವಿಚಾರವನ್ನು ಕೂಡ ಅವರು ಬಹಿರಂಗಪಡಿಸಿರುವಂಥದ್ದು. ಸಚಿವರು, ಶಾಸಕರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲೇ ಈ ಒಂದು ವಿಚಾರವನ್ನು ಅವರು ಬಹಿರಂಗಪಡಿಸಿರುವಂಥದ್ದು. ಅಂದರೆ ನಾನು ಈ ಒಂದು ವಿಚಾರದಲ್ಲಿ ಯಾವಾಗ ಎಂಟ್ರಿಯನ್ನು ಕೊಟ್ಟು ಅದಾದ ಬಳಿಕ ನನಗೆ ಸವಾಲುಗಳು ಎದುರಾಗ್ತಾ ಇದೆ, ನನಗೆ ಭೂಗಳ್ಳರು ಸವಾಲನ್ನು ಹಾಕ್ತಾ ಇದ್ದಾರೆ, ಲೈಫ್ ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ, ಅಂದರೆ ಜೀವ ಬೆದರಿಕೆಯನ್ನು ಹಾಕ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ಹಳ್ಳಿ ಭಾಷೆಯಲ್ಲಿ ಮತ್ತೊಂದಷ್ಟು ಪದಗಳನ್ನು ಅವರು ಬಳಸಿದ್ದಾರೆ. ಅಂದರೆ ಶಾಸಕರಿಗೆ ಹೊಗೆ ಹಾಕಿಸ್ತೀನಿ ಎಂಬ ನಿಟ್ಟಿನಲ್ಲೂ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಕುರಿತು ಕೆಡಿಪಿ ಸಭೆಯಲ್ಲೇ ನರೇಂದ್ರ ಸ್ವಾಮಿ ಅವರು ಬಹಿರಂಗಪಡಿಸಿರುವಂಥದ್ದು. ಅಂದರೆ ಜೀವ ಬೆದರಿಕೆಯನ್ನು ಹಾಕಿರುವ ವಿಚಾರ. ಅಷ್ಟೇ ಅಲ್ಲ, ಅದಾದ ಬಳಿಕ ಮಾಧ್ಯಮದವರು ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿತು. ಅಂದರೆ ನೀವೇನಾದರೂ ದೂರನ್ನು ಕೊಟ್ಟಿದ್ದೀರಾ ಅಂತ. ಆದರೆ ನಾನು ತನಿಖೆ ಆಗುವವರೆಗೂ ಕೂಡ ಕುರಿತು ದೂರನ್ನು ಕೊಡಲ್ಲ, ಆದರೆ ನನ್ನ ಬಳಿ ಎಲ್ಲ ದಾಖಲೆಗಳು ಕೂಡ ಇರುವಂಥದ್ದು. ಅಂದರೆ ಯಾರು ಯಾರ ಜೊತೆ ಮಾತಾಡಿದ್ರು, ಯಾವ ರೀತಿ ಬೆದರಿಕೆಯನ್ನು ಹಾಕಿದ್ರು, ಇದೆಲ್ಲದರ ಬಗ್ಗೆ ನನಗೆ ಮಾಹಿತಿ ಇದೆ. ತನಿಖೆ ಮುಗಿಲಿ, ಅದನ್ನು ಬಹಿರಂಗಪಡಿಸ್ತೀನಿ ಎಂಬ ಮೂಲಕ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ತಿಳಿಸಿರುವಂಥದ್ದು. ಆದರೆ ಸದ್ಯ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು, ಶಾಸಕರಿಗೆ ಭೂಗಳ್ಳರು ಈ ರೀತಿ ಒಂದು ಜೀವ ಬೆದರಿಕೆ ಹಾಕುವಂಥದ್ದು ಒಂದು ರೀತಿ ಆತಂಕವನ್ನು ತರಿಸಿದೆ. ಆ ನಿಟ್ಟಿನಲ್ಲಿ ಶಾಸಕರು ದೂರನ್ನು ಕೊಡ್ತಾರಾ ಅಥವಾ ತನಿಖೆ ಮುಗಿದ ಬಳಿಕ ಈ ಒಂದು ಕುರಿತು ಈ ಒಂದು ಜೀವ ಬೆದರಿಕೆಯ ಕುರಿತು ಬಹಿರಂಗಪಡಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.